ನಮ್ಮ ಆರೋಗ್ಯದ ವಿಷಯ ಬಂದಾಗ ಯಾರನ್ನ ನಂಬೋದು ಎಲ್ಲಿಗ್ ಹೋಗೋದು ಅಂತ ಕೆಲವೊಮ್ಮೆ ದೊಡ್ಡ ಗೊಂದಲ ಆಗುತ್ತೆ ಅಲ್ವಾ? ಸರಿ, ಇಂದು ಅಂತಹ ಒಂದು ಗೊಂದಲಕ್ಕೆ ಉತ್ತರ ನೀಡಬಲ್ಲ ಸಂಸ್ಥೆ ಬಗ್ಗೆ ತಿಳಿದುಕೊಳ್ಳೋಣ. ಹೌದು, ಆರೋಗ್ಯದ ಬಗ್ಗೆ, ಅದರಲ್ಲೂ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅನ್ನೋ ವಿಚಾರದಲ್ಲಿ ಸಾವಿರಾರು ಸಲಹೆಗಳು ಸಿಗುತ್ತವೆ. ಇದರಿಂದ ಸಹಜವಾಗಿಯೇ ಗೊಂದಲ ಉಂಟಾಗುತ್ತೆ. ಬನ್ನಿ, ಇದಕ್ಕೊಂದು ನಿರ್ದಿಷ್ಟ ಉದಾಹರಣೆ ನೋಡೋಣ. ಉದಾಹರಣೆಗೆ, ಥೈರಾಯ್ಡ್ ಸಮಸ್ಯೆಯನ್ನೇ ತಗೊಳ್ಳಿ. ಏನ್ ತಿನ್ಬೇಕು ಏನ್ ಬಿಡಬೇಕು ಅನ್ನೋದು ದೊಡ್ಡ ತಲೆನೋವು. ಒಂದ್ಕಡೆ ಪ್ರಾಸೆಸ್ಡ್ ಫುಡ್ ಬೇಡ ಅಂತಾರೆ, ಇನ್ನೊಂದ್ಕಡೆ ಸೆಲೀನಿಯಂ ಮತ್ತು ಜಿಂಕ್ ಇರೋ ಪದಾರ್ಥಗಳನ್ನ ತಿನ್ನಿ ಅಂತಾರೆ. ನೋಡಿ, ಈ ರೀತಿ ಸ್ಪಷ್ಟವಾದ ಮಾಹಿತಿ ಸಿಕ್ಕಾಗ ಗೊಂದಲ ತಾನಾಗೇ ಕಡಿಮೆ ಆಗತ್ತೆ. ಸರಿ, ಈ ಥರ ಗೊಂದಲಗಳಿಗೆ ಉತ್ತರ ಕೊಡೋದು ಒಂದು ಭಾಗ ಆದ್ರೆ, ರೋಗವನ್ನೇ ನೋಡುವ ದೃಷ್ಟಿಕೋನ ಹೇಗಿರಬೇಕು? ಬರೀ ರೋಗದ ಲಕ್ಷಣಗಳನ್ನಷ್ಟೇ ನೋಡೋದಾ ಅಥವಾ ಅದಕ್ಕೂ ಮೀರಿದ ಒಂದು ಅಪ್ರೋಚ್ ಇದೆಯಾ? ಅದ್ರ ಬಗ್ಗೆನೇ ಈಗ ಮಾತಾಡೋಣ. ಅದೇ ಈ ಸಮಗ್ರ ಆರೈಕೆ. ಏನಿದು ಅಂದ್ರೆ, ಸಿಂಪಲ್ ಆಗಿ ಹೇಳೋದಾದ್ರೆ, ಬರೀ ರೋಗದ ಲಕ್ಷಣಗಳಿಗೆ ಟ್ರೀಟ್ಮೆಂಟ್ ಕೊಡೋದಲ್ಲ, ಬದಲಾಗಿ ಒಬ್ಬ ವ್ಯಕ್ತಿಯನ್ನ ಪೂರ್ತಿಯಾಗಿ, ಅಂದ್ರೆ ಅವರ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ ಎಲ್ಲವನ್ನೂ ಗಮನದಲ್ಲಿಟ್ಕೊಂಡು ಚಿಕಿತ್ಸೆ ನೀಡೋದು. ಇದು ಮಾಡೆಲ್ ಮೆಡಿಸಿನ್ ಜೊತೆಗೆ ನಮ್ಮ ಜೀವನ ಶೈಲಿಯನ್ನು ಬೆಸೆಯುವ ಒಂದು ಅದ್ಭುತ ವಿಧಾನ. ಹಾಗಿದ್ರೆ ಈ ಫಿಲಾಸಫಿ ನಿಜ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಇಲ್ಲೊಂದು ಉದಾಹರಣೆ ಇದೆ ನೋಡಿ. ಥೈರಾಯ್ಡ್ ಇರೋರಿಗೆ ಒಂದು ದಿನದ ಸ್ಯಾಂಪಲ್ ಮೀಲ್ ಪ್ಲಾನ್. ಇದು ಬರೀ ಡಯಟ್ ಚಾರ್ಟ್ ಅಲ್ಲ, ತಮ್ಮ ಆರೋಗ್ಯವನ್ನ ತಾವೇ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ ರೋಗಿಗಳಿಗೆ ಒಂದು ರೀತಿಯಲ್ಲಿ ಶಕ್ತಿ ತುಂಬಿದ ಹಾಗೆ. ಸರಿ, ಇಷ್ಟೆಲ್ಲ ಒಳ್ಳೆ ಫಿಲಾಸಫಿ, ಒಳ್ಳೆಯ ಅಪ್ರೋಚ್ ಹಿಂದೆ ಯಾರಿದ್ದಾರೆ? ಅವರನ್ನ ನಂಬಬಹುದಾ? ಖಂಡಿತ, ಇವರೇ ಆ ಆಸ್ಪತ್ರೆಯ ನಂಬಿಕೆಯ ಅಡಿಪಾಯ. 30 ವರ್ಷ ಅಂದ್ರೆ 3 ದಶಕಗಳಿಗಿಂತಲೂ ಹೆಚ್ಚು. ಇದು ಬರೀ ಒಂದು ಸಂಖ್ಯೆಯಲ್ಲ, ಇದು ಡಾಕ್ಟರ್ ರಮೇಶ್ ಮಾಕಂ ಮತ್ತು ಡಾಕ್ಟರ್ ಸರಸ್ವತಿ ರಮೇಶ್ ಅವರ ಅನುಭವ, ಪರಿಣತಿ ಮತ್ತು ವಿಶ್ವಾಸದ ಸಂಕೇತ. ಡಾಕ್ಟರ್ ರಮೇಶ್ ಮಾಕಂ ಅವರ ಬಗ್ಗೆ ಹೇಳಬೇಕಂದ್ರೆ, ಅವರ ಅನುಭವದ ಆಳ ನೋಡಿ. 45 ವರ್ಷಗಳ ಎಕ್ಸ್ಪೀರಿಯನ್ಸ್. ಅಷ್ಟೇ ಅಲ್ಲ, ಜಗತ್ತಿನಾದ್ಯಂತ 1600ಕ್ಕೂ ಹೆಚ್ಚು ಸರ್ಜನ್ಸ್ಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. 1000ಕ್ಕೂ ಹೆಚ್ಚು ಬ್ಯಾರಿಯಾಟ್ರಿಕ್ ಸರ್ಜರಿ ಮಾಡಿದ್ದಾರೆ. ಇವೆಲ್ಲ ಕೇವಲ ಅಂಕಿಅಂಶಗಳಲ್ಲ, ಬದಲಿಗೆ ದಶಕಗಳ ಕಾಲದ ಅವರ ಸಮರ್ಪಣೆಯ ಕಥೆ ಹೇಳುತ್ತೆ. ಇನ್ನು ಡಾಕ್ಟರ್ ಸರಸ್ವತಿ ರಮೇಶ್ ಅವರ ಸಾಧನೆ ಕೂಡ ಅಷ್ಟೇ ದೊಡ್ಡದು. 40 ವರ್ಷಗಳ ಅನುಭವ, 3000ಕ್ಕೂ ಹೆಚ್ಚು ಸರ್ಜರಿಗಳು. ಆದರೆ ಇವರಲ್ಲಿರೋ ವಿಶೇಷತೆ ಏನು ಗೊತ್ತಾ? ಇವರು ಮಾಡರ್ನ್ ಮೆಡಿಸಿನ್ ಜೊತೆಗೆ ಯೋಗ, ನ್ಯಾಚುರೋಪತಿಯಂತಹ ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳಿಗೂ ಹೆಚ್ಚು ಒತ್ತು ಕೊಡ್ತಾರೆ. ಇದೇ ಅವರನ್ನ ವಿಶಿಷ್ಟರನ್ನಾಗಿಸೋದು. ಈ ಅದ್ಭುತ ಪರಿಣತಿ ಕೇವಲ ಈ ಇಬ್ಬರು ಸಂಸ್ಥಾಪಕರಿಗೆ ಮಾತ್ರ ಸೀಮಿತವಾಗಿಲ್ಲ. ಇವರ ಜೊತೆ ಬೇರೆ ಬೇರೆ ವಿಭಾಗಗಳಲ್ಲಿ ದಶಕಗಳ ಅನುಭವ ಇರೋ ತಜ್ಞರ ಒಂದು ದೊಡ್ಡ ತಂಡವೇ ಇದೆ. ಇದರಿಂದ ಪ್ರತಿಯೊಬ್ಬ ರೋಗಿಗೂ ಸಂಪೂರ್ಣ ಆರೈಕೆ ಸಿಗುತ್ತೆ ಅನ್ನೋ ಭರವಸೆ ಮೂಡುತ್ತೆ. ಓಕೆ, ಇಷ್ಟು ಒಳ್ಳೆ ಎಕ್ಸ್ಪರ್ಟ್ಸ್ ಟೀಮ್ ಇದೆ, ಆದ್ರೆ ಅವರಿಗೆ ಸಪೋರ್ಟ್ ಮಾಡೋಕೆ ಬೇಕಾದ ಸೌಲಭ್ಯಗಳು ಹೇಗಿವೆ? ಈಗ ಅದರ ಕಡೆ ಗಮನ ಕೊಡೋಣ. ನೋಡಿ, ಆರೋಗ್ಯ ಸಮಸ್ಯೆಗಳು ಟೈಮ್ ನೋಡ್ಕೊಂಡು ಬರೋದಿಲ್ಲ ಅಲ್ವಾ? ಅದಕ್ಕಾಗಿ ಇಲ್ಲಿ 24/7 ಅಂದ್ರೆ ದಿನದ 24 ಗಂಟೆಯೂ ಕೇರ್ ಲಭ್ಯವಿರುತ್ತೆ. ಎಮರ್ಜೆನ್ಸಿ ಸಮಯದಲ್ಲಿ ಇದು ಕೊಡೋ ಧೈರ್ಯ ಇದೆಯಲ್ಲ, ಅದು ಬಹಳ ಮುಖ್ಯ. ಇನ್ನು ಕ್ರಿಟಿಕಲ್ ಕಂಡೀಷನ್ನಲ್ಲಿರೋ ಪೇಷಂಟ್ಸ್ಗೆ ಅತ್ಯಾಧುನಿಕ ಐಸಿಯು ಸೌಲಭ್ಯ ಇದೆ. ಇಲ್ಲಿ ನಿರಂತರವಾಗಿ ಮಾನಿಟರ್ ಮಾಡ್ತಾ ಎಕ್ಸ್ಪರ್ಟ್ಸ್ ಗಮನ ಹರಿಸ್ತಾರೆ. ಇದು ಅವರ ಸೇವೆಗಳಲ್ಲೇ ಒಂದು ಪ್ರಮುಖವಾದ ಭಾಗ. ಆಪರೇಷನ್ ಥಿಯೇಟರ್ಗಳು. ಇವು ಸುಮ್ಮನೆ ಸಾಮಾನ್ಯವಾದ ಆಪರೇಷನ್ ಥಿಯೇಟರ್ಗಳಲ್ಲ. ಇವುಗಳನ್ನ ಗರಿಷ್ಠ ಸುರಕ್ಷತೆ, ಹೈಜೀನ್ ಮತ್ತು ಸರ್ಜರಿ ಮಾಡುವಾಗ ಚೂರು ಹೆಚ್ಚು ಕಮ್ಮಿ ಆಗದಂತೆ ನಿಖರತೆ ಕಾಪಾಡಿಕೊಳ್ಳೋಕೆ ಅಂತಾನೆ ವಿಶೇಷವಾಗಿ ವಿನ್ಯಾಸ ಮಾಡಿರೋದು. ಇದರಿಂದ ಪೇಷಂಟ್ ಬೇಗ ಚೇತರಿಸ್ಕೊಳ್ಳೋಕೆ ಸಹಾಯ ಆಗುತ್ತೆ. ಸರಿ, ಇಷ್ಟೆಲ್ಲ ಆಯ್ತು. ಡಾಕ್ಟರ್ಸ್, ಫೆಸಿಲಿಟೀಸ್ ಎಲ್ಲದರ ಬಗ್ಗೆ ಮಾತಾಡ್ದ್ವಿ. ಆದ್ರೆ ಯಾವುದೇ ಆಸ್ಪತ್ರೆಯ ನಿಜವಾದ ಯಶಸ್ಸನ್ನ ಅಳೆಯೋದು ಹೇಗೆ? ಅಲ್ಲಿಗೆ ಹೋದ ರೋಗಿಗಳ ಅನುಭವಗಳಿಂದ ತಾನೇ. ಈಗ ಅದನ್ನೇ ನೋಡೋಣ. ಒಬ್ಬ ರೋಗಿಯ ಮಾತುಗಳು ಎಲ್ಲರಕ್ಕಿಂತ ದೊಡ್ಡದು. ಕೇಳಿ, ಡಾಕ್ಟರ್ ರಮೇಶ್ ಮಾಕಂ ಅವರ ಸ್ಕಿಲ್ ಮತ್ತು ಅವರ ಕಾಳಜಿಗೆ ನಾನು ಆಭಾರಿ. ಒಟ್ಟಾರೆಯಾಗಿ ನನಗೆ ಅತ್ಯುತ್ತಮ ಅನುಭವ ಸಿಕ್ಕಿತು. ಇದು ಕೇವಲ ಚಿಕಿತ್ಸೆಯ ಬಗ್ಗೆ ಅಲ್ಲ, ಅಲ್ಲಿ ಸಿಕ್ಕ ಮಾನವೀಯ ಸ್ಪರ್ಶದ ಬಗ್ಗೆನೂ ಹೇಳುತ್ತೆ. ಇನ್ನೊಂದು ಅನುಭವ ಮಕ್ಕಳ ಆರೈಕೆಗೆ ಸಂಬಂಧಿಸಿದ್ದು. ಡಾಕ್ಟರ್ ಸ್ಮೃತಿ ಗೌರಾಂಗ್ ಮಕ್ಕಳ ತಜ್ಞರಾಗಿ ತುಂಬಾ ಒಳ್ಳೆಯವರು. ಯಾವಾಗ್ಲೂ ನಗುತ್ತಾ ಪೋಷಕರ ಮಾತುಗಳನ್ನ ತಾಳ್ಮೆಯಿಂದ ಕೇಳ್ತಾರ. ಇಲ್ಲಿನ ಇಡೀ ಸ್ಟಾಫ್ ತುಂಬಾ ಕೋಆಪರೇಟಿವ್. ನೋಡಿ, ವೈದ್ಯರ ಜೊತೆಗೆ ಇಡೀ ಸಿಬ್ಬಂದಿಯ ಸಹಕಾರ ಎಷ್ಟು ಮುಖ್ಯ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಈ ಯಶಸ್ಸಿನ ಕಥೆಗಳು ಒಂದೆರಡು ಕಾಯಿಲೆಗಳಿಗೆ ಸೀಮಿತವಾಗಿಲ್ಲ. ಹೊಟ್ಟೆಯ ಸಮಸ್ಯೆಯಾದ GERD, IBS ಇಂದ ಹಿಡಿದು ಹರ್ನ್ಯಾ ಸರ್ಜರಿವರೆಗೂ ಪ್ರತಿಯೊಂದು ಕೇಸ್ನಲ್ಲೂ
ನಂಬಿಕೆ, ಆರೈಕೆ ಮತ್ತು ಗುಣಮುಖವಾಗುವ ಭರವಸೆ ಕಾಣಿಸುತ್ತೆ. ಇದು ಅವರ ಪರಿಣತಿಯ ವಿಸ್ತಾರವನ್ನ ತೋರಿಸುತ್ತೆ. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಆರೋಗ್ಯದ ವಿಷಯ ಬಂದಾಗ ನಿಜವಾದ ಆರೈಕೆಯ ಪಾಲುದಾರಿಕೆ ಅಂದ್ರೆ ಹೇಗಿರ್ಬೇಕು? ಅದು ಬರೀ ಮಾತ್ರೆ, ಚಿಕಿತ್ಸೆ ಮಾತ್ರನಾ? ಅಥವಾ ಅನುಭವ, ನಂಬಿಕೆ ಮತ್ತು ವ್ಯಕ್ತಿಯನ್ನ ಸಂಪೂರ್ಣವಾಗಿ ನೋಡುವ ಒಂದು ದೃಷ್ಟಿಕೋನವೂ ಬೇಕಾ? ಇದನ್ನ ಯೋಚನೆ ಮಾಡ್ತಾ ಈ ವಿವರಣೆಯನ್ನ ಮುಗಿಸೋಣ.